ಬಾಣಂತಿನ ಮಗುಗೆ ಹಾಲು ಉಣಿಸ್ತಿದ್ದೀರಾ, ನಿಮಗೆ ಹಾಲು ಸಾಕಾಗ್ತಿಲ್ಲ ಅನ್ನೋ ಫೀಲ್ ಆಗ್ತಿದೆಯಾ? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ, ನಾನು ಇಂದು ನಟರಾಜ್. ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿಂದ ಹೇಗೆ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೋಬೋದು, ಹಾಲನ್ನ ಹೇಗೆ ಹೆಚ್ಚಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಕೇಳಿ ತಿಳ್ಕೊಂಡಿರೋದು, ನೋಡಿ ಸಹ ತಿಳ್ಕೊಂಡಿರೋದು, ಅವರ ಒಂದು ಅನುಭವನೆಲ್ಲ ತಿಳ್ಕೊಂಡು ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಹಳ್ಳಿ ಕಡೆ ಇದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಬಾಣಂತಿಯರಿಗೆ ಮಾಡಿಕೊಡ್ತಾರೆ. ನೀವು ಬ್ರೆಸ್ಟ್ ಫೀಡ್ ಮಾಡ್ತಿದ್ರೆ ಈ ಸೊಪ್ಪನ್ನು, ನುಗ್ಗೆ ಸೊಪ್ಪಿಂದ ನುಗ್ಗೆ ಬೇಳೆ ಹಾಕಿ ಸಾಂಬಾರು ಮಾಡ್ತಾರೆ, ಮತ್ತು ಸೊಪ್ಪು ಪಲ್ಯ ಮಾಡ್ತಾರೆ. ಅದನ್ನು ತಿನ್ನೋದ್ರಿಂದ ನಿಮಗೆ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಬರುತ್ತೆ, ಮಗುಗೆ ಚೆನ್ನಾಗಿ ಹೊಟ್ಟೆ ತುಂಬ ಸ್ಟಾಲ್ ಸಿಗುತ್ತೆ, ಮತ್ತು 1 ವೀಕ್ ಯಾವುದೇ ಥರ ಶಾರ್ಟೇಜ್ ಆಗೋದಿಲ್ಲ. ಅಂದರೆ ವಾರದಲ್ಲಿ ಟ್ವೈಸ್ ರಿಪೀಟ್ ಮಾಡಿದರೆ, ವಾರದಲ್ಲಿ 2 ಸಾರಿ ಈ ನುಗ್ಗೆ ಸೊಪ್ಪನ್ನು ತಿನ್ನೋದ್ರಿಂದ ನಿಮಗೆ ಬ್ರೆಸ್ಟ್ ಮಿಲ್ಕ್ ಯಾವುದೇ ಥರ ಕಡಿಮೆ ಅನ್ನೋ ಫೀಲ್ ಆಗೋದೇ ಇಲ್ಲ. ನಿಮಗೆ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಬರುತ್ತೆ, ಮಕ್ಕಳಿಗೆ ಹೊಟ್ಟೆ ತುಂಬ ಹಾಲು ಸಿಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ. ಯಾಕಂದರೆ ಬಾಣಂತಿಯಲ್ಲಿ ಹಾಲು ಬರಬೇಕಂದ್ರೆ ತಿನ್ನೋಕ್ಕೇಳೋದೇ ಗ್ರೀನ್ ಇರೋದು, ಗ್ರೀನ್ ಸೊಪ್ಪು, ತರಕಾರಿ ಈ ಥರದ್ದು. ಸೊ ಹಾಗಾಗಿ ಅದರಲ್ಲಿ ಇದು ತುಂಬಾ ವರ್ಕ್ ಆಗುತ್ತೆ. ನುಗ್ಗೆ ಸೊಪ್ಪಿಂದ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಇದನ್ನೊಮ್ಮೆ ಟ್ರೈ ಮಾಡಿ, ಖಂಡಿತ ವರ್ಕ್ ಆಗುತ್ತೆ, ತುಂಬ ಖುಷಿಯಾಗಿರ್ತೀರ. ನುಗ್ಗೆ ಸೊಪ್ಪು ಜೊತೆಗೆ ನುಗ್ಗೆಕಾಯಿನ ಸಹ ತಿನ್ನಿ. ನುಗ್ಗೆಕಾಯಿ ಸಾಂಬಾರು, ನುಗ್ಗೆ ಸೊಪ್ಪು ಅತಿ ಹೆಚ್ಚು ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಬರುತ್ತೆ. ಇದು ನನ್ನ ಕಡೆಯಿಂದ ಇನ್ಫಾರ್ಮೇಷನ್. ಇದು ಒಂದು 10 ಅಲ್ಲ 20 ಜನ ಕೇಳಿ ತಿಳ್ಕೊಂಡು ಮಾಡ್ತಿರೋ ವಿಡಿಯೋ. ಖಂಡಿತ ವರ್ಕ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಹ ನಾನು ನಿಮಗೆ ಬ್ರೆಸ್ಟ್ ಮಿಲ್ಕ್ ಬೇರೆ ತರಕಾರಿಯಿಂದ ಯಾವ ಥರ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಮಸ್ಕಾರ.